ನಾನು 100 ಮೀಟರ್ಸ್ ಎಷ್ಟು ಸೆಕೆಂಡ್ಸಲ್ಲಿ ಕವರ್ ಮಾಡ್ತೇನೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ಒಂದು ಜಾಗಕ್ಕೆ ಹೋಗ್ತೇನೆ. ಅಲ್ಲಿ ಯಾವಾಗಲೂ ಕೆಲವು ನಾಯಿಗಳು ಇರ್ತವೆ. ಆ ನಾಯಿಗಳಿಗೆ ನಂದು ಗುರ್ತ ಉಂಟು. ಡೈಲಿ ನಾನು ಆಚೀಚೆ ಹೋಗುವಾಗ ನನಗೆ ಸಿಗ್ತವೆ. ಆ ನಾಯಿಗಳು ನಾನು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನನ್ನ ಚೇಸ್ ಮಾಡೋದು, ನಾನು ನಿಂತರೆ ನನ್ನೊಟ್ಟಿಗೆ ನಿಲ್ಲುವುದು, ಮತ್ತು ನಾನು ಓಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮತ್ತೆ ನನ್ನನ್ನು ಚೇಸ್ ಮಾಡೋದು. ಹೀಗೆ ಇವತ್ತು 100 ಮೀಟರ್ಸ್ ಸ್ಪ್ರಿಂಟ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅವುಗಳೊಟ್ಟಿಗೆ ನೆಗೋಸಿಯೇಷನ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು. ನಾಳೆ ಒಂದು ಪಾರ್ಲಿಜಿ ಕೊಟ್ಟು ಎಲ್ಲ ಸಾರ್ಟ್ ಔಟ್ ಮಾಡ್ಬೇಕಂತ ಇದ್ದೇನೆ. ನೋಡು ಅವಾಗಲಾದರೂ ಚೇಸ್ ಮಾಡೋದನ್ನು ನಾನು ಬಿಡ್ತದೆ ಇಲ್ವೋ ಅಂತ. ಇವತ್ತೊಂದು ಟೆಂಪಲ್ಗೆ ಹೋಗ್ಲಿಕ್ಕಿತ್ತು. ಸೊ ಅದಕ್ಕೋಸ್ಕರ ಬೆಳಿಗ್ಗೆ ಬೇಗ ಮನೆಗೆ ಬಂದು ರೆಡಿಯಾಗಿ ಹೊರಡ್ತೇವೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅದೊಂದು ಟೆಂಪಲ್ ಅಲ್ಲ, ಅದೊಂದು ಸ್ಥಳ. ಆ ಸ್ಥಳದ ವಿಡಿಯೋವನ್ನು ನಾನು ಹಾಕ್ತೇನೆ. ಅದು ಯಾವ ಸ್ಥಳ ಅಂತ ಹೇಳಿ ಗೆಸ್ ಮಾಡಿ. ಮತ್ತು ವಾಪಸ್ ಮನೆಗೆ 9 ಗಂಟೆಗೆ ಬರ್ತಾನೆ. 9 to 1 PM 4 hours ಸ್ಟಡಿ ಸೆಷನ್, ಮತ್ತು 1 hour ಬ್ರೇಕ್ ತೊಗೊಂಡಾದ್ಮೇಲೆ ವಾಪಸ್ 2 to 5:30 ಆ್ಯಂಡ್ 6 to 8 ಹೀಗೆ 3 ಸ್ಟಡಿ ಸೆಷನನ್ನು ಕಂಪ್ಲೀಟ್ ಮಾಡ್ತಾನೆ. ಮತ್ತು ಈಗ 8 to 10 ಈ ವಿಡಿಯೋದ ಸ್ಕ್ರಿಪ್ಟ್ ಮತ್ತು ಎಡಿಟಿಂಗ್ ಮಾಡ್ತಾ ಇದ್ದಾನೆ. ನಾಳೆ ಮತ್ತೆ ಸಿಗುವ. ಅಲ್ಲಿವರೆಗೆ ಸ್ಟೇ ಫೋಕಸ್ಡ್, ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಡಿಸಿಪ್ಲಿನ್ಡ್. ಬೈ ಬೈ.